ಕಲಿಯುಗ ಕರ್ಣ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರು ಹಾಗೂ ಕ್ರೇಜಿ ಸ್ಟಾರ್ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು ಇವರಿಬ್ರು ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಸ್. ಅದು ಮಾತ್ರ ಅಲ್ಲ, 40ರಿಂದ 45 ವರ್ಷ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿ ಇವತ್ತಿಗೂ ನೆನಪಿಸಿಕೊಳ್ಳುವಂತ ನಟರು ರೆಬಲ್ ಸ್ಟಾರ್ ಅಂಬರೀಶ್ ಅವರು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಂದ್ರೆ ಅದು ತಪ್ಪಾಗಲ್ಲ. ಇವರಿಬ್ಬರ ಫ್ರೆಂಡ್ಶಿಪ್ ಯಾವ ತರ ಇತ್ತು ಅಂದ್ರೆ, ಅಂಬರೀಶ್ ಅವರು ವಯಸ್ಸಲ್ಲಿ ದೊಡ್ಡವರಾಗಿದ್ದರು, ರವಿಚಂದ್ರನ್ ಅವರು ಅಂಬರೀಶ್ ಅವ್ರನ್ನ ಕರೀತಾ ಇದ್ದಿದ್ದೆ ಏಕವಚನದಲ್ಲಿ, ಅಂದ್ರೆ ಹೋಗೋಬಾರೋ ಫ್ರೆಂಡ್ಸ್ ಆಗಿದ್ರು. ಒಂದು ಪಾಯಿಂಟ್ ನಂತರ ಡಾಕ್ಟರ್ ವಿ ರವಿಚಂದ್ರನ್ ಅವರಾಗ್ಲಿ, ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರಾಗ್ಲಿ ಇವರಿಬ್ಬರು ಒಂದೇ ಕಡೆ ಸೇರಕ್ ಆಗ್ತಾ ಇರಲಿಲ್ಲ. ಬರ್ಡೇನ ಸೆಲೆಬ್ರೇಟ್ ಮಾಡೋದೇ ಬಿಟ್ಬಿಟ್ಟಿದ್ರು. ಅದಕ್ಕೆ ಕಾರಣ ಏನು ಅಂತ ಡಾಕ್ಟರ್ ವಿ ರವಿಚಂದ್ರನ್ ಅವರು ಹೇಳ್ತಾ ಇದ್ದಾರೆ, ಕೇಳೋಣ ಬನ್ನಿ. ಕನ್ನಡ ಚಿತ್ರರಂಗದ ಒಬ್ಬ ಬಿಗ್ ಎಂಟರ್ಟೈನರ್ ಆದ್ರೆ ರವಿಚಂದ್ರನೇ ನಮಗೆಲ್ಲ ಎಷ್ಟು ವೆಚ್ಚ ಮಾಡಿ ಯಾವ ರೀತಿ ಚಿತ್ರವನ್ನು ಮಾಡಬಹುದು ಅಂತ ಕನ್ನಡ ಚಿತ್ರಕ್ಕೂ ತೋರಿಸ್ಕೊಟ್ಟು ರವಿಚಂದ್ರನ್. ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಬರ್ಬೇಕಾದ್ರೆ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ನನ್ನ ಅಂಬರೀಶ್ ಜೊತೆ. ಕೊನೆಯಾಗ ಆ ಸ್ನೇಹನ ಮರೆಯೋಕೆ ಆಗೋದು ಇಲ್ಲ. ನಾನು ಅವನ ಜೊತೆಲೇ ಬರ್ತಡೇ ಮಾಡ್ತಿದ್ವಿ. ನಾನು ರಾಜಕೀಯಕ್ಕೆ ಅಂಬರೀಶ್ ಎಂಟಾದ್ಮೇಲೆ ಸ್ವಲ್ಪ ಹತ್ರ ಜಾಸ್ತಿ ಇರಲಿಲ್ಲ. ನಾನು ಬಿಕಾಸ್ ಎರಡು ರೂಟ್ ಬೇರೆ. ನಾನು ಯಾವಾಗಲೂ ಸಿನಿಮಾ ಅವನು ಬೇರೆ ಥರ ಇದ್ದ. ಬಟ್ ಎಲ್ಲಿ ಅಂಬರೀಶ್ ಎಲ್ಲೇ ಇತ್ತು, ಸಪೋಸ್ ಅಲ್ಲಿ ರವಿಚಂದ್ರನ್ ನಿಧಾನ ತಗೋತಾದ್ರೆ ಅಂಬರೀಶ್ ಉಳ್ಕೊಂಬಂದು ಮಾತಾಡ್ಸೋಕೆ ಗೊತ್ತಿರಲಿಲ್ಲ. ರವಿ ಇದ್ದಾನೆ ಅಂತೇಳಿ ಕರಿ ಅನ್ನೋರು ಕರ್ಚಿ ಜೊತೆ ಊಟ ಮಾಡಿ ಆ ಪ್ರೀತಿ ನಮ್ಮಲ್ಲಿ ಒಳಗೆ ತುಂಬಾ ಇತ್ತು. ಎಲ್ಲ ಮಧ್ಯೆ ಬರ್ತಡೇ ಮಾಡೋದು ಬಿಟ್ಮೇಲೆ ಎಷ್ಟೋ ವರ್ಷ ಬರ್ತಡೇ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಬಿಟ್ಬಿಟ್ಟಿದ್ದೇನೆ ಬರ್ತಡೇ ಮಾಡೋದು. ಮತ್ತೆ ಈ ಅಭಿಮಾನಿಗಳು ಬರ್ತಡೇ ಮಾಡ್ತಿದೆ. ಮತ್ತೆ ಈ ಪ್ರತಿ ಬರ್ತಡೇಗೆ ಈಗ ನೆನಪಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾನೆ. ಮೋಸ್ಟ್ಲಿ ಬರ್ತಡೇ ಮಾಡೋ ಮೂಡೇ ಇರಲ್ವೇ. ನನಗೆ ಅಂಬರೀಷ್ ನನ್ನೊಳಗೆ ಜೀವಂತವಾಗಿ ಇಟ್ಕೊಂಡಿದ್ದೀನಿ.